ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಮೃದುವಾದ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಉದ್ದಿನ ಬೇಳೆನ ಯೂಸ್ ಮಾಡಿಲ್ಲ. ತುಂಬ ಮೃದುವಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಉದ್ದಿನ ಬೇಳೆ ಬಳಸದೆ ಮೃದುವಾಗಿ ಯಾವ ರೀತಿ ದೋಸೆನ ಮಾಡ್ಕೋಬೋದು ಅಂತಂದೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿದರೆ ನೀವು ಪದೇ ಪದೇ ಇದೇ ರೀತಿ ನೀವು ದೋಸೆನ ಮಾಡ್ತಾ ಇರ್ತೀರಾ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು ಇವಾಗ ಒಂದು ಬೌಲ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. 10ರಿಂದ 12 ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ವಾಶ್ ಮಾಡಿದ ನಂತರ ಇದನ್ನು 4 ತಾಸು ನೆನೆಸಿ ಇಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಿರುತ್ತೆ 4 ತಾಸು ಆದ ನಂತರ. ಇವಾಗ ನೋಡಿ 4 ತಾಸು ಆಗಿದೆ. ಚೆನ್ನಾಗಿ ಕಡಲೆಕಾಳು ಮತ್ತು ಅಕ್ಕಿ ಚೆನ್ನಾಗಿ ನೆಂದಿವಿ. ನೋಡಿ 4 ತಾಸು ಆದರೆ ಸಾಕಾಗುತ್ತೆ. ಇವಾಗ ಮೇಲಿರುವಂಥ ನೀರನ್ನು ತೆಗೆದು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ತಿದ್ದೀನಿ. ಇದಕ್ಕೆ ಅವಲಕ್ಕಿ ಮಂಡಕ್ಕಿ ಯಾವುದನ್ನು ಸೇರಿಸ್ತಾ ಇಲ್ಲ ನಾನು, ಹಾಗೆ ಹಾಕ್ತಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣಗೆ ರುಬ್ಬಿ ತೊಗೋತಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಸಣ್ಣಗೆ ಆದಷ್ಟು ಸಣ್ಣಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟೇ, ತುಂಬಾ ಹಾಕ್ತಾ ಇಲ್ಲ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾವು ಓವರ್ನೈಟು ಇಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಇರುತ್ತೆ ನೋಡಿ. ಇವಾಗ ಉದ್ದಿನ ಬೇಳೆ ಇಲ್ಲದೇ ತುಂಬ ಮೃದುವಾಗಿ ನಾವು ಮಾಡ್ಕೋಬೋದು. ಇವಾಗ ಓವರ್ನೈಟ್ ಆದ ನಂತರ ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಸ್ವಲ್ಪನೂ ಉದ್ದಿನ ಬೇಳೆ ಯೂಸ್ ಮಾಡದೆ ತುಂಬ ರುಚಿಯಾಗಿ ಮಾಡ್ಕೋಬೋದು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ದೋಸೆ ಬ್ಯಾಟರ ರೆಡಿ ಮಾಡ್ಕೊಳ್ಳಿ. ಅಂದರೆ ಯಾವ ರೀತಿ ಇರುತ್ತೆ ದೋಸೆ ಬ್ಯಾಟರು ಆ ರೀತಿ ರೆಡಿ ಮಾಡಿ ತಗೊಳ್ಳಿ. ಇವಾಗ ತವಾ ಕಾದಿದೆ ನೋಡಿ ಚೆನ್ನಾಗಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಕಾಟನ್ ಬಟ್ಟೆಲ್ಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳಿ. ಇವಾಗ ನೋಡಿ, ಒಂದೊಂದೇ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಒಂದು ದೋಸೆಗೆ ಒಂದೊಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಆದಷ್ಟು ದಪ್ಪಗೆ ಹಾಕ್ಕೊಳ್ಳಿ, ತುಂಬ ತೆಳ್ಳಗೆ ಹಾಕ್ಕೋಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಒಂದೇ ಸೈಡನ್ನೇ ಮಾಡ್ಕೋಬೋದು, ಬೇಯಿಸ್ಕೋಬೋದು, ಅಥವಾ 2 ಸೈಡನ್ನು ಬೇಯಿಸ್ಕೊಳ್ಳಿ. ನಾನು 2 ಸೈಡನ್ನು ಬೇಯಿಸಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. 2 ಸೈಡು ನಾನು ಚೆನ್ನಾಗಿ ಬೇಯಿಸಿ ತೊಗೊತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೆಂತ್ಯಕಾಳು ಹಾಕೋದ್ರಿಂದ ಅದರ ಘಮ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆದಷ್ಟು ದೋಸೆನ ನಾಸ್ಟಿಕ್ ತವದಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಬ್ಬಿಣ ತವ ಅಥವಾ ಕಲ್ಲಿನ ತವ ಇರುತ್ತೆ, ಹಾಗಾಗಿ ಬೇಗ ಬರೋದಿಲ್ಲ. ಆದಷ್ಟು ನಾಸ್ಟಿಕ್ ತವದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇವಾಗ ಉದ್ದಿನ ಬೇಳೆನೇ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ನಾಸ್ಟಿಕ್ ತವನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಜೋಡಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ಟೇಸ್ಟು, ಆವಾಗ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.